ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಬಂದು ಬೇಸಿಗೆಯಲ್ಲಿ ಮೇಯ್ನಾಗಿ ಬರುವಂತಹ ಸಮ್ಮರ್ ಫ್ರೂಟ್ ಅಂದರೆ ನಮಗೆ ಮ್ಯಾಂಗೋಸು. ಕರೆಕ್ಟಾ? ಸೊ ಮ್ಯಾಂಗೋಸು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಅದನ್ನು ಮಗು ಆದಮೇಲೆ ತೊಗೋಬೋದಾ? ನಾವು ಹಾಲು ಕುಡಿಸ್ತಿದ್ದೀವಿ, ಮಗುಗೇನಾದರೂ ತೊಂದರೆ ಆಗುತ್ತಾ? ಮನೆಗಳಲ್ಲಿ ಮ್ಯಾಂಗೋಸ್ ತಿಂತೀವಿ ಅಂತಂದರೆ ಮಗುಗೆ ಹಾಲು ಹುಳಿಯಾಗಿ ಹೋಗಿ ಸೇರುತ್ತೆ, ಬೇಡ ಅಂತಾರೆ. ನನಗೆ ತುಂಬಾ ಇಷ್ಟ, ತೊಗೊಳ್ಳಾ ಬೇಡವಾ ಅಂತ ಕೇಳ್ತಾರೆ. ಮತ್ತು ಮಗುಗೆ ಕೆಮ್ಮಾಗುತ್ತೆ, ತೊಗೋಬೇಡ ಅಂತಾರೆ. ಖಂಡಿತವಾಗ್ಲೂ ಇದೆಲ್ಲ ನಿಜ ಅಲ್ಲ. ನೀವು ಜಾಸ್ತಿ ತೊಗೋಬೇಡಿ, ಓಕೆನಾ? ಈಗ ಡೈಲಿ ಒಂದೇ ಒಂದು ಹಣ್ಣು ಸಾಕು. ಯಾಕಂದರೆ ಇದು ಒಂದು ಸ್ವಲ್ಪ ಉಷ್ಣ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮತ್ತು ಇದರಲ್ಲಿ ಬಂದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ವೈಟಮಿನ್ ಸಿ ರಿಚ್ ಆಗಿರುತ್ತೆ. ಇದರಲ್ಲಿ ನಮಗೆ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗುತ್ತೆ. ಈಗ ಮಗು ಆದಮೇಲಂತೂ ನಮಗೆ ನಮ್ಮ ಬಾಡಿಯಲ್ಲಿ ಅಂದರೆ ವಿಮೆನ್ಸಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ವಾಟರ್ ಕಂಟೆಂಟ್ ಆಗ್ಬೋದು, ಬ್ಲಡ್ ಆಗ್ಬೋದು, ಎಲ್ಲ ಲಾಸ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಭರ್ತಿ ಆಗೋದಕ್ಕೋಸ್ಕರ ನಮಗೆ ಹಣ್ಣುಗಳು ತುಂಬ ಮುಖ್ಯ. ಅದರಲ್ಲಿ ಮ್ಯಾಂಗೋಸು ಒಂದು. ಹುಳಿ ಇಲ್ಲದೆ ಇರುವಂಥದ್ದು, ಹಣ್ಣು ಜಾಸ್ತಿ ಆಗಿರುವಂಥದ್ದು ಹಣ್ಣನ್ನು ನೀವು ತಿನ್ಬೋದು. ಮ್ಯಾಂಗೋಸು ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಹಣ್ಣು ತಗೊಳ್ಳಿ, ಜಾಸ್ತಿ ಬೇಡ. ಸೊ ಇದರಿಂದ ನಿಮ್ಮ ಮಗುಗೆ ಕೆಮ್ಮಾಗಲಿ, ಇಲ್ಲ ನೆಗಡಿ ಆಗಲಿ, ಇಲ್ಲ ಮಗುಗೆ ಹುಳಿ ಹಾಲಾಗಲಿ ಬರಲ್ಲ. ನಾವು ತಿನ್ನುವಂತಹ ಕೆಲವೊಂದು ಫುಡ್ಡಲ್ಲಿ ಹುಳಿ ಇದ್ದೇ ಇರುತ್ತೆ, ಅದಕ್ಕೆ ಅಂತ ಹಾಲು ಹುಳಿ ಆಗಲ್ಲ. ಮಗು ಕಕ್ಕಿದ ಮಾತ್ರಕ್ಕೆ ಮ್ಯಾಂಗೋ ತಿಂದಿದ ತಕ್ಷಣವೇ ಕಕ್ತಾ ಇದೆ ಅಂತಲೂ ಅಂದ್ಕೋಬೇಡಿ. ಮಗು ಕಕ್ಕೋದು ಸಾಮಾನ್ಯವಾಗಿ ಮಗುಗೆ ಹಾಲು ಜಾಸ್ತಿ ಸೇರೋವಾಗ ಕಕ್ಕುತ್ತೆ. ಸೊ ಇದೆಲ್ಲನೂ ಮಿತ್ತು. ನೀವು ದಿನ ಒಂದು ತಿನ್ಬೋದು, ಏನೂ ತೊಂದರೆ ಇಲ್ಲ. ಹಣ್ಣು ತಿನ್ನಬೇಕು, ಹುಳಿ ಜಾಸ್ತಿ ತೊಗೋಬೇಡಿ, ಆ್ಯಸಿಡಿಟಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.